ಹಾಯ್ ಗೈಸ್, ತುಂಬಾ ಜನ ಯೂಟ್ಯೂಬರ್ಗಳು ಈಗ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಸಿಚುವೇಶನ್ ಗಳನ್ನ ಲೈವ್ ಸ್ಟ್ರೀಮ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅದೇ ತರ ಈ ಚಿತ್ರದ ಹೀರೋ ಒಬ್ಬ ಫೇಮಸ್ ಯೂಟ್ಯೂಬರ್ ತನ್ನ ಫ್ಯಾನ್ಸ್ ಗೋಸ್ಕರ ಹಾಗೇನೆ ವ್ಯೂಸ್ ಜಾಸ್ತಿ ಬರ್ಲಿ ಅಂತ ಒಂದು ದೇಶಕ್ಕೆ ಹೋಗ್ತಾನೆ. ಆಮೇಲೆ ಏನೆಲ್ಲ ನಡೆಯುತ್ತೆ ಅನ್ನೋ ಕಥೆನ ಕ್ಲೈಮ್ಯಾಕ್ಸ್ ನಲ್ಲಿ ನಮ್ಮಿಂದ ಒಂಚೂರು ಗೆಸ್ ಮಾಡೋಕೆ ಆಗದೆ ಇರೋ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ಫಾಲೋ ಮೀ. 2020ರಲ್ಲಿ ತೆರೆ ಕಂಡಿದ್ದ ಅಮೆರಿಕನ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕೋಲ್ ಅನ್ನುವ ಫೇಮಸ್ ಯೂಟ್ಯೂಬರ್ ಹೇಗೆಲ್ಲ ಕಂಟೆಂಟ್ ಪೋಸ್ಟ್ ಮಾಡೋಕ್ ಶುರು ಮಾಡ್ದ. ಚಿಕ್ಕ ವಯಸ್ಸಲ್ಲಿ ಇವನ್ ತಾಯಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ರಂತೆ. ಈಗ ಇವನು ಟ್ರಾವೆಲ್ ವಿಡಿಯೋಗಳನ್ನ ಹಾಕಿ ತುಂಬಾನೇ ಫೇಮಸ್ ಆಗಿದ್ದಾನೆ. ಕರೆಂಟ್ಲಿ ಕೋಲ್ ಫುಲ್ ಟೈಮ್ ಯೂಟ್ಯೂಬರ್. ಅಡ್ವೆಂಚರ್ ಗೋಸ್ಕರ ತುಂಬಾ ದೇಶಗಳಿಗೆ ಹೋಗಿ ಡೇಂಜರಸ್ ರಿಸ್ಕ್ ಎಲ್ಲ ತಗೋತಾ ಇರ್ತಾನೆ. ಈಗ ಅದೇ ತರದ ಅಡ್ವೆಂಚರ್ ಗೋಸ್ಕರ ರಷ್ಯಾ ಕಡೆ ಹೋಗ್ತಾ ಇದ್ದಾನೆ. ಇವನ್ ಜೊತೆಲಿ ಫ್ರೆಂಡ್ಸ್ ಹಾಗೇನೆ ಅವನ್ ಲವರ್ ಕೂಡ ಇದ್ದಾಳೆ. ಲವರ್ ಹೆಸರು ಎರಿನ್, ಇನ್ನು ಫ್ರೆಂಡ್ಸ್ ಗಳ ಹೆಸರು ಡ್ಯಾಶ್, ಥಾಮಸ್ ಅಂಡ್ ಸಮಂತ. ಸೊ 5 ಜನ ಈಗ ರಷ್ಯಾ ಕಡೆ ಹೊರಟಿದ್ದಾರೆ. ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಮಾಡ್ತಾನೆ. ನೆಕ್ಸ್ಟ್ ಡೇ ಎಲ್ರು ರಷ್ಯಾದ ಮಾಸ್ಕೋನಲ್ಲಿ ಇನ್ನೇನು ಲ್ಯಾಂಡ್ ಆಗ್ಬೇಕು. ಈ ಡ್ಯಾಶ್ ಇದ್ದಾನಲ್ಲ, ಅವನಿಗೆ ರಷ್ಯಾನಲ್ಲಿ ಒಬ್ಬ ಫ್ರೆಂಡ್ ಇದ್ದಾನಂತೆ. ಅವನು ತುಂಬಾನೇ ರಿಚ್ ಆಗಿರೋದ್ರಿಂದ ಕೆಲವೊಂದು ಕ್ಲಬ್ ಗಳಿಗೆ ಕರ್ಕೊಂಡು ಹೋಗ್ತಾನೆ. ಅಷ್ಟೇ ಅಲ್ಲದೆ ಎಸ್ಕೇಪ್ ರೂಮ್ ಇದೆಯಲ್ಲ, ಅದ್ರ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿಸ್ತೀನಿ ಅಂತ ಹೇಳಿದ್ದಾನೆ. ಒಂದು ರೂಮ್ ನಲ್ಲಿ ನಮ್ನೆಲ್ಲ ಕೂಡ ಹಾಕ್ತಾರೆ. ನಾವು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು. ಇದನ್ ಕೇಳಿ ಎಕ್ಸೈಟ್ ಆಗಿದ್ದ ಕೋಲ್ ಸರಿ ಹೋಗೋಣ ಅಂತ ಈಗ ಡ್ಯಾಶ್ ಇಷ್ಟೊತ್ತು ಹೇಳಿದ್ನೆಲ್ಲ ಕಂಟೆಂಟ್ ಆಗಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾನೆ. ಅದಕ್ಕೂ ಒಳ್ಳೆ ವ್ಯೂಸ್ ಬರ್ತಾ ಇದೆ. ಥಾಮಸ್ ಕೇಳ್ತಾನೆ, ನೀನು ನಿಜವಾಗ್ಲೂ ಎರಿನ್ ಲವ್ ಮಾಡ್ತಾ ಇದ್ದೀಯಾ ಅಂತ. ಹೌದು ಮಗ, ಅವಳ ಜೊತೆ ಮಾತ್ರ ನನಗೆ ತುಂಬಾ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಲ್ಯಾಂಡಿಂಗ್ ಆಗುವಾಗ ಫ್ಲೈಟ್ ಶೇಕ್ ಆಗುತ್ತೆ. ಎರಿನ್ ಹೆದ್ರು ಬಿಡ್ತಾಳೆ. ಈಗ ಎಲ್ರು ಮಾಸ್ಕೋನಲ್ಲಿ ಇದ್ದಾರೆ. ಲಗೇಜ್ ಗಳನ್ನ ಚೆಕ್ ಮಾಡೋ ರೂಟ್ ನಲ್ಲಿ ಡ್ಯಾಶ್ ಕೂಡ ಲಗೇಜ್ ತರನೇ ಹೋಗಿದ್ರಿಂದ ಏರ್ಪೋರ್ಟ್ ಸೆಕ್ಯೂರಿಟೀಸ್ ಅವನ್ನ ಹಿಡ್ಕೊಂಡು ಹೋಗ್ತಿರುವಾಗ ಕೋಲ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಸೆಕ್ಯೂರಿಟೀಸ್ ಇವನ್ನ ಬಿಡಕ್ ರೆಡಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಕೋಲ್ ಮಾತಾಡ್ತಾ ಇರೋದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಇಂಗ್ಲಿಷ್ ಬರಲ್ಲ, ರಷ್ಯನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಆಗ ಡ್ಯಾಶ್ ಒಬ್ಬ ರಷ್ಯನ್ ಫ್ರೆಂಡ್ ಇರೋದಾಗಿ ಹೇಳದ್ನಲ್ಲ, ಅದೇ ಫ್ರೆಂಡ್ ಅಲ್ಲಿಗೆ ಬಂದು ಸೆಕ್ಯೂರಿಟಿ ಜೊತೆ ಮಾತಾಡಿ ಇವನ್ನ ಬಿಡಿಸ್ತಾನೆ. ಇವನ್ ಹೆಸರು ಅಲೆಕ್ಸಿ. ಇವನ್ ಐಡಿ ಕಾರ್ಡ್ ನೋಡಿ ಸೆಕ್ಯೂರಿಟೀಸ್ ಗಾಬರಿ ಆಗ್ತಾರೆ. ಥ್ಯಾಂಕ್ ಯು ಅಲೆಕ್ಸಿ ಅಂತ ಇಬ್ರು ತಪ್ಕೋತಾರೆ. ಬೇರೆಯವರಿಗೂ ಅಲೆಕ್ಸಿನ ಡ್ಯಾಶ್ ಪರಿಚಯ ಮಾಡ್ತಾನೆ. ಅಲೆಕ್ಸಿ ಜೊತೆ ಒಂದು ಹುಡುಗಿ ಹಾಗೇನೆ ಇಬ್ರು ಗಾರ್ಡ್ಸ್ ಇದ್ದಾರೆ. ಎಲ್ರು ಒಂದು ಹೋಟೆಲ್ ನಲ್ಲಿ ಸ್ಟೇ ಆಗ್ತಾರೆ. ಅದನ್ನೆಲ್ಲ ಕೋಲ್ ರೆಕಾರ್ಡ್ ಮಾಡಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಅಲೆಕ್ಸಿ ಇವ್ರನ್ನೆಲ್ಲ ಒಂದು ಪಬ್ಗೆ ಕರ್ಕೊಂಡು ಹೋಗ್ತಾನೆ. ಎಲ್ರು ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಲೆಕ್ಸಿ ಹೇಳ್ತಾನೆ, ನಾನು ಡೈಲಿ ಹೀಗೇನೆ ಪಬ್ಬಲ್ ಮಜಾ ಮಾಡ್ತೀನಿ. ಜೀವನ ತುಂಬಾನೇ ಶಾರ್ಟ್ ಮಗ, ಎಂಜಾಯ್ ಮಾಡ್ಬೇಕು ಅಂತ. ಆಗ ಕೋಲ್, ನಾನು ಕಂಟೆಂಟ್ ಗೋಸ್ಕರ ಮಜಾ ಮಾಡ್ತೀನಿ ಅಷ್ಟೇ. ಒನ್ಸ್ ಕಂಟೆಂಟ್ ಅಪ್ಲೋಡ್ ಆದ್ಮೇಲೆ ಸೈಲೆಂಟ್ ಆಗ್ಬಿಡ್ತೀನಿ ಅಂತ. ಇದನ್ನೆಲ್ಲ ಲೈವ್ ಆಗಿ ಶೂಟ್ ಮಾಡ್ತಾ ಇರೋದ್ರಿಂದ ಒಳ್ಳೆ ವ್ಯೂಸ್ ಬರ್ತಾ ಇದೆ. ಆ ಕ್ಲಬ್ ಅಲ್ಲಿ ವರ್ಕ್ ಮಾಡ್ತಿರೋ ಇಬ್ರು ಹುಡುಗಿರು ಕೋಲ್ ನ ಹ್ಯೂಜ್ ಫ್ಯಾನ್ಸ್ ಅಂತೆ. ಸೊ ಅವ್ರನ್ನ ಕೂಡ ಈ ಲೈವ್ ವಿಡಿಯೋನಲ್ಲಿ ಸೇರ್ಸ್ಕೊಂಡು ಫುಲ್ ಪಾರ್ಟಿ ಮಾಡ್ತಾ ಇದ್ದಾರೆ. ಕೋಲ್ ಕಂಟೆಂಟ್ ವಿಷಯದಲ್ಲಿ ಬ್ಯುಸಿ ಆಗಿದ್ರೆ ಅವನ್ ಲವರ್ ಎರಿನ್ ಹತ್ರ ಯಾರೋ ಇಬ್ರು ತಪ್ಪಾಗಿ ನಡ್ಕೋತಾ ಇದ್ದಾರೆ. ಅಬ್ಸರ್ವ್ ಮಾಡಿದ್ದ ಥಾಮಸ್ ಈ ವಿಷಯನ ಕೋಲ್ಗೆ ಹೇಳ್ತಾನೆ. ಈಗ ಕೋಲ್ ಸ್ಪಾಟ್ ಗೆ ಹೋದಾಗ ಗಲಾಟೆ ಆಗುತ್ತೆ. ಒಬ್ಬ ಎರಿನ್ ನ ಹಿಡ್ಕೊಂಡ್ರೆ ಇನ್ನೊಬ್ಬ ಕೋಲ್ ನ ಹೆದರ್ಸ್ತಾ ಇದ್ದಾನೆ. ಅಷ್ಟರಲ್ಲಿ ಅಲೆಕ್ಸಿ ಅವರಿಬ್ಬರನ್ನ ಸಮಾಧಾನ ಮಾಡ್ತಾನೆ. ಆದ್ರೆ ಅವರು ಗನ್ ತೋರಿಸಿ ಹೆದರ್ಸ್ತಾ ಇದ್ದಾರೆ. ಆಗ ಪಬ್ ನಲ್ಲಿದ್ದ ಸೆಕ್ಯೂರಿಟೀಸ್ ಅಲ್ಲಿಗೆ ಬಂದು ಅವರಿಬ್ಬರನ್ನ ಹೊರಗಡೆ ಕಳಿಸ್ತಾರೆ. ಅವರಿಬ್ರು ವಾರ್ನ್ ಮಾಡ್ತಾರೆ, ನಿಮ್ಮನ್ನೆಲ್ಲ ಸುಮ್ನೆ ಬಿಡಲ್ಲ ಅಂತ. ಇಲ್ಲಿರೋದು ಸೇಫ್ ಅಲ್ಲ ಅಂತ ಪಬ್ ಇಂದ ಹೊರಡ್ತಾರೆ. ಎರಿಕ್ ಪಬ್ ನಲ್ಲಿ ನಡೆದ ಘಟನೆಯಿಂದ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಇವನಿಗೂ ನಿದ್ದೆ ಬರ್ತಿಲ್ಲ. ಸೋಷಿಯಲ್ ಮೀಡಿಯಾ ಅಕೌಂಟ್ ಚೆಕ್ ಮಾಡ್ತಾನೆ, ಎಷ್ಟು ವ್ಯೂಸ್ ಬಂದಿದೆ ಅಂತ. ನೆಕ್ಸ್ಟ್ ಡೇ ಡ್ಯಾಶ್ ತುಂಬಾನೇ ಹ್ಯಾಪಿ ಆಗಿದ್ದಾನೆ. ರಷ್ಯಾ ಚೆನ್ನಾಗಿದೆ, ರಷ್ಯನ್ ಹುಡುಗಿರು ಕೂಡ ಸಖತ್ತಾಗಿದ್ದಾರಲ್ಲ ಅಂತ. ಕೋಲ್ ಹಾಗೇನೆ ಎರಿನ್ ಮಾತ್ರ ಹೊರಗಡೆ ಸುತ್ತಾಡಕ್ ಬರ್ತಾರೆ. ಅಲೆಕ್ಸಿ ಇವರಿಗೋಸ್ಕರ ಒಂದು ಕಾರ್ ಕಳಿಸ್ತಾನೆ. ಇನ್ನು ಡ್ರೈವರ್ ಯಾವಾಗ್ಲೂ ಸೀರಿಯಸ್ ಆಗೇ ಇದ್ದಾರೆ. ಎಲ್ಲೇ ಹೋದ್ರುನು ಜೊತೆಲೆ ಹೋಗ್ಬೇಕು ಅಂತ ಡ್ರೈವರ್ಗೆ ಅಲೆಕ್ಸಿ ಹೇಳಿದ್ದ ಅನ್ಸುತ್ತೆ. ಸೊ ಅವನು ಇವರಿಬ್ಬರನ್ನ ಆರಾಮಾಗಿರಕ್ ಬಿಡ್ತಾನೆ ಇಲ್ಲ. ಕೋಲ್ ಹೇಳ್ತಾನೆ, ನಾವಿಬ್ರು ಸ್ವಲ್ಪ ಹೊತ್ತು ಸಪರೇಟ್ ಆಗಿರ್ಬೇಕು, ನೀವು ಕಾರಲ್ಲೇ ಇರಿ ಅಂತ. ಡ್ರೈವರ್ ಒಪ್ಕೋತಾರೆ. ಖರ್ಚಿಗೆ ರಷ್ಯನ್ ಕರೆನ್ಸಿ ಇವ್ರ ಹತ್ರ ಇಲ್ಲ. ಆ ಡ್ರೈವರ್ ಇವರಿಗೆ ಸ್ವಲ್ಪ ದುಡ್ಡು ಕೊಡ್ತಾನೆ. ಸಂಜೆ 6 ಗಂಟೆಗೆ ಬರ್ತೀನಿ, ಇದೇ ಸ್ಪಾಟಿಗೆ ಬಂದ್ಬಿಡಿ ಅಂತ ಹೇಳಿ ಡ್ರೈವರ್ ಅಲ್ಲಿಂದ ಹೋಗ್ತಾರೆ. ಇಬ್ರು ಆರಾಮಾಗಿ ಸುತ್ತಾಡ್ತಾ ಇದ್ದಾರೆ. ಪಬ್ಬಲ್ ನಡೆದಿದ್ದ ಕಹಿ ಘಟನೆಯಿಂದ ಅಪ್ಸೆಟ್ ಆಗಿದ್ದ ಎರಿನ್ ಮೂಡ್ ನ ಬದಲಾಯಿಸಬೇಕು ಅಂತಾನೆ ಕೋಲ್ ಇವಳನ್ನ ಹೊರಗಡೆ ಕರ್ಕೊಂಡ್ ಬಂದಿರೋದು. ಹೋಟೆಲ್ ನಲ್ಲಿ ಊಟ ಮಾಡಿದ್ಮೇಲೆ ದುಡ್ಡು ಕೊಡುವಾಗ ಡ್ರೈವರ್ ಕೊಟ್ಟಿದ್ದ ದುಡ್ಡಿನ ನೋಟ್ ಗಳ ನಡುವೆ ಒಂದು ಚೀಟಿ ಇದೆ. ಅದನ್ನ ಕೋಲ್ ಅಬ್ಸರ್ವ್ ಮಾಡಿಲ್ಲ. ಅದು ಕೆಳಗಡೆ ಬಿದ್ದೋಗಿರುತ್ತೆ. ಆದ್ರೆ ವೇಟರ್ ಇದನ್ನ ನೋಡಿ ಈ ಪೇಪರ್ ನಿಮ್ದ ಅಂತ ಕೊಡ್ತಾರೆ. ಓಪನ್ ಮಾಡಿ ನೋಡಿದಾಗ ಅದರಲ್ಲಿ 4 ನಂಬರ್ ಇದೆ. ಅದನ್ನ ಇಟ್ಕೊಂಡು ಇಲ್ಲೂ ಒಂದು ವಿಡಿಯೋ ಶೂಟ್ ಮಾಡ್ತಾನೆ. ಆಡಿಯನ್ಸ್ ನ ತೋರ್ಸೋಣ ಅನ್ಕೋತಾನೆ. ಆದ್ರೆ ಹೋಟೆಲ್ ನಲ್ಲಿದ್ದ ರಷ್ಯನ್ಸ್ ಇವ್ರನ್ನ ಒಂದ್ ತರ ನೋಡ್ತಾ ಇದ್ದಾರೆ. ಇಬ್ರು ಅಲ್ಲಿಂದ ಕಾರಲ್ಲಿ ಹೊರಟು ಹೋಟೆಲ್ ಹತ್ರ ಬರ್ತಾರೆ. ಡ್ರೈವರ್ ಕೊಟ್ಟಿದ್ದ ದುಡ್ಡಲ್ಲಿ ಸ್ವಲ್ಪ ಉಳಿದಿದೆ. ಅದನ್ನ ರಿಟರ್ನ್ ಕೊಡಕ್ ಬಂದಾಗ ಬೇಡ ನೀನೇ ಇಟ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಲೆಕ್ಸಿ ಕೇಳ್ತಾನೆ, ಇಬ್ರು ಎಂಜಾಯ್ ಮಾಡಿದ್ರ? ಆ ಡ್ರೈವರ್ ಏನಾದ್ರೂ ಕಿರಿಕಿರಿ ಮಾಡದ್ನ? ಹಾಗೇನಾದ್ರೂ
ತಪ್ಪೇನಾದ್ರೂ ಮಾಡಿದ್ರೆ ಹೇಳಿ, ಅವನ್ನ ಕೆಲ್ಸದಿಂದ ರಿಮೂವ್ ಮಾಡ್ತೀನಿ ಅಂತ. ಹಾಗೆಲ್ಲ ಏನು ಇಲ್ಲ. ಎರಿನ್ ಒಳಗಡೆ ಹೋದ್ಮೇಲೆ ಅಲೆಕ್ಸಿ ಹೇಳ್ತಾನೆ, ಇನ್ನೊಂದು ಅಡ್ವೆಂಚರ್ ಇದೆ, ಎಸ್ಕೇಪ್ ರೂಮ್. ಯಾವ್ದಾದ್ರು ಒಂದು ಪ್ಲೇಸ್ ನಲ್ಲಿ ಸಿಗಾಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋದ್ರಲ್ಲಿ ಏನೋ ಒಂಥರ ಕಿಕ್ಕಿರುತ್ತೆ, ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಇವ್ರನ್ನೆಲ್ಲ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡಕ್ಕೆಲ್ಲ ರಿಯಲ್ ತರನೇ ಇರುತ್ತೆ, ಬಟ್ ಟ್ರಸ್ಟ್ ಮೀ, ನೀವೆಲ್ಲ ಸೇಫ್ ಆಗಿ ಇದ್ದೀರಾ, ಯಾರು ಕೂಡ ಹೆದರೋ ಅವಶ್ಯಕತೆ ಇಲ್ಲ ಅಂತ. ಈಗ ಎಲ್ರು ಒಂದು ಬಿಲ್ಡಿಂಗ್ ಒಳಗಡೆ ಹೋಗ್ತಾರೆ. ಕೋಲ್, ನಾವೆಲ್ಲ ಎಸ್ಕೇಪ್ ರೂಮ್ ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ ಬಂದಿದ್ದೀವಿ. ಡೇಂಜರಸ್ ಪ್ಲೇಸ್ ನಲ್ಲಿ ಸಿಗಾಕೊಂಡಾಗ ಹೇಗ್ ತಪ್ಸ್ಕೋಬೇಕು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಲೈವ್ ನಲ್ಲಿ ಫ್ಯಾನ್ಸ್ ಗೆ ಹೇಳ್ತಾನೆ. ಹಾಗೇನೆ ಇದನ್ನೆಲ್ಲ ಅರೇಂಜ್ ಮಾಡ್ತಾ ಇರೋದು ಇದೇ ವ್ಯಕ್ತಿ ಅಂತ ಅಲೆಕ್ಸಿ ಬಗ್ಗೆನೂ ಹೇಳ್ತಾನೆ. ಇಲ್ಲಿ ನಡೆಯೋದೆಲ್ಲ ಲೈವ್ ಆಗಿ ಶೂಟ್ ಮಾಡ್ಬೇಕು ಅಂದಾಗ ಅಲೆಕ್ಸಿ ಇವನ್ ಫೋನ್ ನ ಈಸ್ಕೊಂಡು ಇಲ್ಲಿರೋ ಎಲ್ಲಾ ರೂಮ್ ನಲ್ಲೂ ಕ್ಯಾಮರಾ ಫಿಕ್ಸ್ ಆಗಿದೆ. ಕಂಟ್ರೋಲ್ ರೂಮ್ ಅಲ್ಲಿ ರೆಕಾರ್ಡ್ ಆಗೋ ತರನೇ ಕೋಲ್ ನ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲೂ ಲೈವ್ ಆಗಿ ಟೆಲಿಕಾಸ್ಟ್ ಆಗೋ ತರ ಸೆಟ್ ಮಾಡ್ತಾನೆ. ಈಗ ಕೆಲವರು ಮಾಸ್ಕ್ ಹಾಕೊಂಡು ಬರ್ತಾರೆ. ಇವರೆಲ್ಲ ಜೈಲಲ್ಲಿರೋ ಸೆಕ್ಯೂರಿಟೀಸ್ ಅಂತೆ. ಇವರು ಟಾರ್ಚರ್ ಮಾಡ್ತಾರೆ, ತಲೆ ಕೆಟ್ರೆ ಕೊಲೆನೂ ಮಾಡ್ತಾರೆ. ಇವ್ರು ಕೊಲೆ ಮಾಡಿರೋ ಒಬ್ಬನ್ ಬಾಡಿ ಈಗ್ಲೂ ಒಳಗಡೆನೆ ಇದೆಯಂತೆ. ಆ ಬಾಡಿ ಹತ್ರನೇ ಒಂದು ಕೀ ಇದೆ, ಅದನ್ನ ಹುಡುಕಿ ತೆಗೆದ್ರೆ ಮಾತ್ರ ನಿನ್ನಿಂದ ಉಳಿದವ್ರನ್ನ ಸೇವ್ ಮಾಡೋಕ್ ಸಾಧ್ಯ ಅಂತ. ವ್ಯೂಸ್ ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಿದೆ. ಅವ್ರಿಗೆಲ್ಲ ಮುಖ ಕವರ್ ಮಾಡಿ 5 ಜನರನ್ನ ಬೇರೆ ಬೇರೆ ರೂಮ್ ಅಲ್ಲಿ ಕೂಡ ಹಾಕ್ತಾರೆ. ಕೋಲ್ ಮುಖಕ್ಕೆ ಹಾಕಿದ್ದ ಕವರ್ ತೆಗೆದು ನೋಡಿದಾಗ ಅಲ್ಲೊಂದು ಡೆಡ್ ಬಾಡಿ ಇದೆ. ಇವನಿಗೆ ಸ್ವಲ್ಪ ಭಯ ಆಗುತ್ತೆ. ಆ ರೂಮ್ ಅಲ್ಲಿ ತುಂಬಾ ಡ್ರೆಸ್ ಹಾಗೇನೆ ಶೂಸ್ ಎಲ್ಲ ಇದೆ. ಮೇ ಬಿ ಇದೆಲ್ಲ ಮುಂಚೆ ಇಲ್ಲಿ ಇದ್ದವ್ರದ್ದು ಅನ್ಸುತ್ತೆ. ಟೈಮರ್ ಬೇರೆ ರನ್ ಆಗ್ತಿದೆ. ಸೊ ಈ ಟೈಮ್ ಮುಗಿಯೋ ಅಷ್ಟ್ರಲ್ಲಿ ಉಳಿದಿರೋ 4 ಜನರನ್ನ ಕಾಪಾಡಬೇಕು. ಕೀ ಹುಡುಕ್ತಾ ಇದ್ದಾನೆ, ಆದ್ರೆ ಸಿಗಲ್ಲ. ಆ ಬಾಡಿ ಮೇಲೆ ಎಕ್ಸ್ ಅಂತ ಬರ್ದಿದೆ, ಅಂದ್ರೆ ಮಾರ್ಕ್ ಮಾಡಿರೋ ಜಾಗನ ಕಟ್ ಮಾಡಿ ಕೀ ತೆಗಿಬೇಕು. ಬೇರೆ ದಾರಿ ಇಲ್ದೆ ಹೊಟ್ಟೆ ಬಗ್ದು ಆ ಕೀನ ತೆಗಿತಾನೆ. ಆ ಕೀಯಿಂದ ಇವನಿದ್ದ ಸೆಲ್ ನ ಡೋರ್ ನ ಓಪನ್ ಮಾಡ್ತಾನೆ. ನೆಕ್ಸ್ಟ್ ಒಬ್ಬೊಬ್ರನ್ನ ಬೇರೆ ಬೇರೆ ರೂಮ್ ಅಲ್ಲಿ ಕೂಡ ಹಾಕಿದ್ದಾರೆ. ಫಸ್ಟ್ ಥಾಮಸ್ ನ ಸೇವ್ ಮಾಡೋ ನಿರ್ಧಾರ ಮಾಡ್ತಾನೆ. ಟೈಮ್ ಆಗ್ತಿದ್ದಂಗೆ ಅವನ್ ಕೈಗೆ ಕಟ್ಟಿರೋ ಚೈನ್ಗಳು ಮೇಲ್ಗಡೆ ಎಳಿತಾ ಇದೆ. ಹೀಗೆ ಮುಂದುವರೆದ್ರೆ 2 ಕೈಗಳು ಕಟ್ಟಾಗೋ ಸಾಧ್ಯತೆ ಇದೆ. ಅವನ್ನ ಸೇವ್ ಮಾಡ್ಬೇಕಂದ್ರೆ ಸೈಕಲ್ ಟೈರ್ ತರ ಕಬ್ಬಿಣದ ಸ್ಟಿಯರಿಂಗ್ಸ್ ಇದೆ, ಅದನ್ನ ಗೋಡೆಗೆ ಸಿಕ್ಸಿ ಕರೆಕ್ಟ್ ಆಗಿ ಸೆಟ್ ಮಾಡ್ಬೇಕು. ಇನ್ನೊಬ್ನಿಗೆ ಕಣ್ಣಿಗೆ ಚುಚ್ಚೋ ತರ ಸೆಟ್ ಆಗಿದೆ. ಸೊ ಈಗ ಕೋಲ್ ಅದನ್ನ ಗೋಡೆಗೆ ಸೆಟ್ ಮಾಡಿ ಇಬ್ಬರನ್ನು ಸೇವ್ ಮಾಡ್ಬೇಕು. ಕೊನೆಗೂ ಕರೆಕ್ಟ್ ಆಗಿ ಸೆಟ್ ಮಾಡಿದ್ರಿಂದ ಇಬ್ರು ಕೂಡ ಸೇವ್ ಆಗ್ತಾರೆ. ಇನ್ನು 30 ನಿಮಿಷ ಬಾಕಿ ಇದೆ. ಹೆರಿನ್ ಆಗೇನೆ ಸಮಂತನ ಸೇವ್ ಮಾಡ್ಬೇಕು. ಸಮಂತನ ಒಂದು ಎಲೆಕ್ಟ್ರಿಕ್ ಚೇರ್ ಮೇಲೆ ಕೂರ್ಸಿದ್ದಾರೆ. ಅವಳ ಮುಂದೆ ಮೇಜ್ ತರ ಒಂದು ಸೆಟಪ್ ಇದೆ. ಮೇಜ್ ಮೇಲೆ ಇರೋ ಪಾಯಿಂಟ್ ನ ಮೂವ್ ಮಾಡ್ದಂಗೆ ಅವಳಿಗೆ ಶಾಕ್ ಹೊಡಿತಾ ಇದೆ. ಇದನ್ನ ನೋಡಿ ಇವ್ರಿಗೆಲ್ಲ ಗಾಬರಿ ಆಗುತ್ತೆ. ಡ್ಯಾಶ್ ಬೇಗ ಆ ಪಾಯಿಂಟ್ ನ ಮೂವ್ ಮಾಡಿ ಅವಳನ್ನ ಸೇವ್ ಮಾಡ್ತಾನೆ. ಸಿಂಪಲ್ ಎಸ್ಕೇಪ್ ರೂಮ್ ಗೇಮ್ ತರ ಇರುತ್ತೆ ಅನ್ಕೊಂಡ್ ಬಂದ್ರೆ ಇಲ್ಲಿ ಜೀವಕ್ ತೊಂದರೆ ಆಗೋ ತರ ಎಲ್ಲ ಸೆಟಪ್ ಆಗಿದೆ. ಯಾರೋ ಅಲೆಕ್ಸಿ ಅಂತ ಇವನಿಗೆ ಬೈತಾ ಇದ್ದಾರೆ. ಡ್ಯಾಶ್ ಹೇಳ್ತಾನೆ, ಅಲೆಕ್ಸಿ ನಮ್ ಯೂಟ್ಯೂಬ್ ಚಾನಲ್ ನ ಫ್ಯಾನ್ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾನಲ್ಲಿ ಅವನ್ ಜೊತೆ ಮಾತಾಡ್ದೆ. ಅವನು ನಮ್ ಚಾನೆಲ್ ನಲ್ಲಿ ಕಾಮೆಂಟ್ ಎಲ್ಲ ಮಾಡ್ತಿದ್ದ. ದಿನ ಕಳೆದಂತೆ ಇಬ್ರು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಅವನೇ ಹೇಳಿದ್ದು, ನಿನ್ ಫ್ರೆಂಡ್ ಕೋಲ್ ಫೇಮಸ್ ಯೂಟ್ಯೂಬರ್ ಅಲ್ವಾ, ಅವನ್ ಜೊತೆ ನೀವೆಲ್ಲ ರಷ್ಯಾಗ್ ಬನ್ನಿ, ಒಳ್ಳೆ ಅಡ್ವೆಂಚರ್ ಇರುತ್ತೆ ಅಂತ ಹೇಳಿದ್ದ. ಅದಕ್ಕೇನೆ ನಿಮ್ನೆಲ್ಲ ಕರ್ಕೊಂಡ್ ಬಂದೆ. ಅದ್ ಬಿಟ್ರೆ ಅಲೆಕ್ಸಿ ಬಗ್ಗೆ ನನ್ಗೆ ಬೇರೇನು ಗೊತ್ತಿಲ್ಲ ಅಂತ. ಎಲ್ರು ಬೈತಾ ಇದ್ದಾರೆ. ಯಾರು ಅಂತಾನೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಮಾತನ್ನ ನಂಬಿ ಈ ದೇಶಕ್ ಬಂದು ಸಿಗಾಕೊಂಡಿದ್ದೀವಿ. ಕೋಲ್ ಅಂತೂ ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ, ನೀನೇನು ಇಷ್ಟೊಂದ್ ದಡ್ಡನಾ ಅಂತ. ನೆಕ್ಸ್ಟ್ ಎರಿನ್ ನ ಒಂದು ಬಾಕ್ಸ್ ಒಳಗಡೆ ಕೂಡ ಹಾಕಿದ್ದಾರೆ. ಅದ್ರಲ್ಲಿ ನೀರ್ ತುಂಬ್ತಾ ಇದೆ. ಕ್ಯಾಮರಾ ನೋಡಿ ಇದೆಲ್ಲ ಸರಿ ಇಲ್ಲ, ಲೋ ಅಲೆಕ್ಸಿ ಇದನ್ನೆಲ್ಲ ಸ್ಟಾಪ್ ಮಾಡು ಅಂತ. ಆದ್ರೆ ಆ ಕಡೆಯಿಂದ ನೋ ರೆಸ್ಪಾನ್ಸ್. ಈಗ ಹೇಗಾದ್ರೂ ಎರಿನ್ ನ ಕಾಪಾಡ್ಬೇಕು. ಅವಳ ಮುಂದೆ 2 ವಾಟರ್ ಕ್ಯಾನ್ಸ್ ಇದೆ. 3 and 4 ಲೀಟರ್ ಅಂತ ಮೆನ್ಷನ್ ಆಗಿದೆ. ಇಲ್ಲಿ ಕರೆಕ್ಟ್ ಆಗಿ 4 ಲೀಟರ್ ವೆಯ್ಟ್ ನ ಇಡಬೇಕು. ಇಟ್ರೆ ನೀರ್ ಸ್ಟಾಪ್ ಆಗುತ್ತೆ. ಇಲ್ಲ ಅಂದ್ರೆ ಆ ಬಾಕ್ಸ್ ಪೂರ್ತಿ ನೀರ್ ತುಂಬಿ ಎರಿನ್ ಜೀವ ಹೋಗೋ ಸಾಧ್ಯತೆ ಇದೆ. ನೀರ್ ಸ್ಲೋ ಬರೋ ತರನೇ ಸೆಟ್ ಆಗಿರೋದ್ರಿಂದ 4 ಲೀಟರ್ ನೀರ್ ತುಂಬಿಸೋದಕ್ಕೆ ಇವ್ರಿಗೆ ತುಂಬಾ ಕಷ್ಟ ಆಗ್ತಿದೆ. ಎರಿನ್ ಇರೋ ಬಾಕ್ಸ್ ನಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗ್ತಿದೆ. ಕೊನೆಗೂ 4 ಲೀಟರ್ ವೆಯ್ಟ್ ನ ಸೆಟ್ ಮಾಡಿದ್ರಿಂದ ಸೆಲ್ ಓಪನ್ ಆಗುತ್ತೆ. ಸೆಲ್ ಓಪನ್ ಆದ್ರೂನು ಬಾಕ್ಸ್ ಒಳಗಡೆ ಇರೋ ಅವಳನ್ನ ಹೇಗ್ ಕಾಪಾಡೋದು? ಆ ಗ್ಲಾಸ್ ಬಾಕ್ಸ್ ಬೇರೆ ತುಂಬಾ ಸ್ಟ್ರಾಂಗ್ ಆಗಿದೆ, ಬ್ರೇಕ್ ಮಾಡಕ್ಕೆ ಆಗ್ತಿಲ್ಲ. ನೀರ್ ಫುಲ್ ತುಂಬಿದ್ರಿಂದ ಉಸಿರಾಡೋಕಾಗ್ದೆ ಕಷ್ಟ ಪಡ್ತಾ ಇದ್ದಾಳೆ. ಗೇಮ್ ನಿಲ್ಸಿ ಅಂತ ಇವರೆಷ್ಟೇ ಕಿರ್ಚಾಡ್ತಾ ಇದ್ರೂನು ಆ ಕಡೆಯಿಂದ ನೋ ರೆಸ್ಪಾನ್ಸ್. ಗ್ಲಾಸ್ ಬಾಕ್ಸ್ ನ ಹೊಡಿಯೋದಕ್ ಟ್ರೈ ಮಾಡ್ತಾರೆ, ಆದ್ರೆ ಆಗ್ತಾನೆ ಇಲ್ಲ. ಕೊನೆಗೆ ಬಾಕ್ಸ್ ನ ಟಾಪ್ ಅಲ್ಲಿರೋ ಲಿವರ್ ನ ಬ್ರೇಕ್ ಮಾಡಿ ಹೇಗೋ ಲಾಕ್ ನ ಓಪನ್ ಮಾಡ್ತಾರೆ. ಅನ್ಕಾನ್ಶಿಯಸ್ ಆಗಿದ್ದ ಎರಿನ್ ನ ಮೇಲೆತ್ತಿ ಫಸ್ಟ್ ಏಡ್ ಮಾಡ್ತಾರೆ. ಅದೃಷ್ಟವಶಾತ್ ಎರಿನ್ ಬದುಕುಳಿತಾಳೆ. ಕರೆಕ್ಟ್ ಆಗಿ ಟೈಮ್ ಎಂಡ್ ಆಗುತ್ತೆ. ಅಂದ್ರೆ ಇವ್ರು ಗೇಮ್ ಅಲ್ಲಿ ಗೆದ್ದು ಬಿಟ್ರು. ಇನ್ಮೇಲೆ ಈ ಪ್ಲೇಸ್ ಅಲ್ಲಿ ಇರೋದು ಸೇಫ್ ಅಲ್ಲ ಅಂತ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಹೊರಗಡೆ ಬರ್ತಾರೆ. ಮೇನ್ ಡೋರ್ ಕೀ ಎರಿನ್ ಕೈಯಲ್ಲೇ ಇರುತ್ತೆ. ಗೇಮ್ ಪ್ರಕಾರ ಎರಿನ್ ನ ಸೇವ್ ಮಾಡಿದ್ರೆ ಮಾತ್ರ ಅವಳ ಕೈಯಲ್ಲಿರೋ ಕೀಯಿಂದ ಹೊರಗಡೆ ಹೋಗೋ ತರ ಸೆಟ್ ಮಾಡಿರ್ತಾರೆ. ಈಗ ಅದೇ ಕೀಯಿಂದ ಸೆಲ್ ಡೋರ್ ನ ಓಪನ್ ಮಾಡಿ ಬೇರೆ ಕಡೆ ಬರ್ತಾರೆ. ಅಲ್ಲಿ ನೋಡಿದ್ರೆ ವಸ್ತುಗಳೆಲ್ಲ ಹೊಡೆದೋಗಿದೆ. ಗೋಡೆ ಮೇಲೆ ರಕ್ತ ಚಿಮ್ಮಿರುತ್ತೆ. ಏನೋ ದೊಡ್ಡದಾಗೆ ಗಲಾಟೆ ನಡೆದಿದೆ ಅನ್ಸುತ್ತೆ. ಮೇನ್ ಡೋರ್ ನ ಓಪನ್ ಮಾಡೋದಕ್ಕೆ ಆಗ್ತಿಲ್ಲ.
ರಾಡ್ ಇಂದಾನೆ ಡೋರ್ ನ ಬ್ರೇಕ್ ಮಾಡಿ ಹೊರಗಡೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಸೆಕ್ಯೂರಿಟೀಸ್ಗೆಲ್ಲ ಶೂಟ್ ಮಾಡಿ ಕೊಲೆ ಮಾಡ್ಬಿಟ್ಟಿದ್ದಾರೆ. ಅಲೆಕ್ಸಿಗೆ ಒಬ್ಳು PA ಇದ್ಲು ಅಲ್ವಾ, ಅವಳನ್ನ ಗನ್ ಪಾಯಿಂಟ್ ಅಲ್ಲಿ ಕೂರ್ಸಿರ್ತಾರೆ. ಇವ್ರು ಯಾರು ಗೊತ್ತಾಯ್ತಾ? ಆ ದಿನ ಪಬ್ ನಲ್ಲಿ ಇಬ್ರು ಎರಿನ್ ಜೊತೆ ತಪ್ಪಾಗಿ ನಡ್ಕೊಂಡಿರ್ತಾರೆ ಅಲ್ವಾ. ಅವ್ರು ಈಗ ಅಲೆಕ್ಸಿ ಕಡೆಯವ್ರಿಗೆಲ್ಲ ಶೂಟ್ ಮಾಡಿ ಕೊನೆಯದಾಗಿ ಅವ್ನ್ PAಗೂ ಶೂಟ್ ಮಾಡ್ತಾರೆ. ಅಲೆಕ್ಸಿಗೆ ಏನಾಯ್ತೋ ಗೊತ್ತಿಲ್ಲ. ಇವ್ರಗಳ ಮುಖ ಕವರ್ ಮಾಡಿ ಕಿಡ್ನಾಪ್ ಮಾಡ್ತಾರೆ. ಅದೇ ಕಾರ್ನಲ್ಲಿ ಆ ಡ್ರೈವರ್ ಕೂಡ ಇದ್ದಾನೆ. ಈಗ ಅವ್ರಗಳನ್ನ ಬೇರೆ ಕಡೆ ಕರ್ಕೊಂಡ್ ಬಂದು ಕೂಡ್ ಹಾಕ್ತಾರೆ. ಕೋಲ್ ಇರೋ ರೂಮ್ ನಲ್ಲಿ ಟಾರ್ಚರ್ ಮಾಡೋದಕ್ಕೆ ಬೇಕಾದ ಎಲ್ಲಾ ಟೂಲ್ಸ್ ಇದೆ. ಆ ರೂಮ್ಗೆ ಯಾರೋ ಸ್ಟ್ರೇಂಜರ್ ಬರ್ತಾನೆ. ಆಕ್ಚುಲಿ ಇವನು ಕೂಡ ಕಂಟೆಂಟ್ ಕ್ರಿಯೇಟರ್. ನಾವೆಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಣ ಸಂಪಾದನೆ ಮಾಡ್ತಿದ್ದೀವಿ ಅಲ್ವಾ, ಆದ್ರೆ ಇವರು ಡಾರ್ಕ್ ವೆಬ್ ನಲ್ಲಿ ಹಣ ಸಂಪಾದನೆ ಮಾಡ್ತಾರೆ. ಹೇಗಂದ್ರೆ ಡಾರ್ಕ್ ವೆಬ್ ನಲ್ಲಿ ರೆಡ್ ರೂಮ್ ಅಂತ ಇರುತ್ತೆ. ಈಗ ಕೋಲ್ ಹಾಗೇನೆ ಅವನ್ ಫ್ರೆಂಡ್ಸ್ ನ ಟ್ರ್ಯಾಪ್ ಮಾಡಿರೋದು ಅದೇ ರೆಡ್ ರೂಮ್ ನಲ್ಲಿ. ಇಲ್ಲಿ ಏನ್ ನಡೆಯುತ್ತಂದ್ರೆ ವ್ಯೂವರ್ಸ್ ಇವ್ರಿಗೆಲ್ಲ ಯಾವ ರೀತಿ ಟಾರ್ಚರ್ ಮಾಡಬೇಕು ಅಂತ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸ್ತಾರೆ. ವ್ಯೂವರ್ಸ್ ಯಾವ ರೀತಿ ಟಾರ್ಚರ್ ಮಾಡಬೇಕು ಅಂತ ಹೇಳ್ತಾರೋ ಅದೇ ತರನೇ ಈ ವ್ಯಕ್ತಿ ಟಾರ್ಚರ್ ಮಾಡೋದಕ್ ಶುರು ಮಾಡ್ತಾನೆ. ಅದಕ್ಕೆ ವ್ಯೂವರ್ಸ್ ಇವನಿಗೆ ಪೇ ಮಾಡ್ತಾರೆ. ಈ ವ್ಯಕ್ತಿ ಹೇಳ್ತಿರೋ ಪ್ರಕಾರ ಅದ್ರಲ್ಲೂ ಅಮೆರಿಕನ್ಸ್ ನ ಈ ರೀತಿ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡಿದ್ರೆ ಜಾಸ್ತಿ ಹಣ ಸಿಗುತ್ತಂತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ರೀತಿ ಕಿಡ್ನಾಪ್ ಮಾಡಿ ಕೊಲೆ ಮಾಡೋದನ್ನ ನೋಡೋದಕ್ಕೆ ಆಡಿಯನ್ಸ್ ಇದ್ದಾರೆ. ಅದ್ರಲ್ಲೂ ನೀನೊಬ್ಬ ಫೇಮಸ್ ಯೂಟ್ಯೂಬರ್, ನಿನ್ನ ಕೊಲೆ ಮಾಡಿದ್ರೆ ವ್ಯೂವರ್ಸ್ ಮಿಲಿಯನ್ ಗಟ್ಲೆ ನನ್ಗೆ ಪೇ ಮಾಡ್ತಾರೆ. ರಷ್ಯಾನಲ್ಲಿ ನಿನ್ನಂತವ್ರನ್ನ ಹಿಡಿದು ಟಾರ್ಚರ್ ಮಾಡಿದ್ರೆ ಅದನ್ನ ನೋಡೋಕೆ ತುಂಬಾ ಜನ ಆಡಿಯನ್ಸ್ ಇದ್ದಾರೆ. ನಿನ್ಗಿಂತ ಮುಂಚೆ ನಿನ್ ಫ್ರೆಂಡ್ಸ್ ಹಾಗೇನೆ ನಿನ್ ಲವರ್ ನ ಕೊಲೆ ಮಾಡ್ತೀನಿ ಅಂತ ಅವನ್ನ ಬೇರೊಂದು ರೂಮ್ಗೆ ಎಳ್ಕೊಂಡ್ ಬಂದು ಕೈಕಾಲೆಲ್ಲ ಕಟ್ ಹಾಕಿದ್ದಾರೆ. ಆಪೋಸಿಟ್ ಅಲ್ಲಿ ಒಂದು ಟಿವಿ ಇದೆ. ನೋಡಿದ್ರೆ ಪಕ್ಕದ ರೂಮ್ ಅಲ್ಲೇ ಎರಿನ್ನ ಕೂಡ ಹಾಕಿದ್ದಾರೆ. ಅವಳ ಮುಖ ಸ್ವಲ್ಪ ಕಾಣಿಸುತ್ತೆ. ಆಮೇಲೆ ಟಿವಿಲಿ ಬಬಲ್ಸ್ ಬರ್ತಾ ಇದೆ. ಇವನಿಗೆ ಗಾಬರಿ ಆಗುತ್ತೆ. ಹೇಗೆ ಎಸ್ಕೇಪ್ ಆಗೋದು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಸ್ಟ್ರೇಂಜರ್ ಸಮಂತ ಇರೋ ರೂಮ್ಗೆ ಬರ್ತಾನೆ. ಅಲ್ಲಿ ಟಾರ್ಚರ್ ಮಾಡೋಕೆ ತುಂಬಾ ಟೂಲ್ಸ್ ಎಲ್ಲ ಇದೆ. ಇದ್ರಲ್ಲಿ ನಿನ್ಗೆ ಯಾವ್ದು ಇಷ್ಟ ಅಂತ ಕೇಳ್ತಾನೆ. ಅವಳಿಗೆ ಭಯದಲ್ಲಿ ಮಾತೆ ಬರ್ತಿಲ್ಲ. ಸರಿ ನಾನೇ ಚೂಸ್ ಮಾಡ್ತೀನಿ ಅಂತ ಒಂದು ಶಾರ್ಪ್ ಆಗಿರೋ ಟೂಲ್ ಇಂದ ಅವಳ ಕಣ್ ಕಿತ್ ಬಿಡ್ತಾನೆ. ಕೊನೆಗೆ ಕತ್ಕುಯ್ದು ಸಮಂತನ ಸಾಯಿಸ್ಬಿಡ್ತಾನೆ. ಹೇಗೂ ಟಿವಿನಲ್ಲಿ ಇದನ್ನೆಲ್ಲ ಕೋಲ್ ನೋಡ್ತಾ ಇದ್ದಾನೆ ಅಲ್ವಾ, ಅವನ್ನ ನೋಡಿ ಹೇಗಿತ್ತು, ಎಂಜಾಯ್ ಮಾಡ್ದ. ಹೀಗೆ ಉಳ್ದವ್ರನ್ನ ಕೂಡ ಕೊಂದು ಆಮೇಲೆ ನಿನ್ನ ಕೊಲ್ತೀನಿ ಅಂತ. ಆಗ ಗಾಬರಿಯಾಗಿದ್ದ ಕೋಲ್ ಕೈಗೆ ಕಟ್ಟಿದ್ದ ಕಬ್ಬಿಣದ ಚೈನ್ ನ ಬ್ರೇಕ್ ಮಾಡೋದಕ್ ಟ್ರೈ ಮಾಡ್ತಾನೆ. ಅದು ತುಕ್ ಹಿಡ್ದಿರೋದ್ರಿಂದ ಈಸಿಯಾಗಿ ಬ್ರೇಕ್ ಆಗುತ್ತೆ. ಆ ಚೈನ್ ಹಿಡ್ಕೊಂಡು ಯಾರಾದ್ರೂ ಬಂದ್ರೆ ಅಟ್ಯಾಕ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದಾನೆ. ಆದ್ರೆ ಯಾರು ಬರಲ್ಲ. ಮೇಲ್ಗಡೆ AC ವೆಂಟ್ ಇರೋದ್ನ ನೋಡ್ತಾನೆ. ಹಾಗೇನೆ ಆ ಡ್ರೈವರ್ ಕೊಟ್ಟಿದ್ದ ದುಡ್ಡಲ್ಲಿ ಒಂದು ಚೀಟಿ ಸಿಕ್ಕಿರುತ್ತೆ ಅಲ್ವಾ, ಅದನ್ನ ಓಪನ್ ಮಾಡಿ ನೋಡಿದಾಗ 1941 ಅಂತ ಬರ್ದಿದೆ. ಹಾಗೇನೆ ಬ್ಲಿಕ್ಸಾಲ್ ಅಂತ ಏನೋ ಮೆನ್ಷನ್ ಆಗಿದೆ. ಇವನು AC ವೆಂಟ್ ಗ್ರಿಲ್ ನ ರಿಮೂವ್ ಮಾಡಿ ಅದ್ರೊಳಗಡೆ ನಿಧಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಹೋಗೋ ದಾರಿಯಲ್ಲಿ ಡ್ಯಾಶ್ ಇರೋ ರೂಮ್ ನ ನೋಡ್ತಾನೆ. ಆ ಸ್ಟ್ರೇಂಜರ್ ಈಗ ಇವನಿಗೆ ಟಾರ್ಚರ್ ಮಾಡಿ ಕೊಲ್ಲೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದಾನೆ. ಇದೆಲ್ಲ ಲೈವ್ ಆಗಿ ಡಾರ್ಕ್ ವೆಬ್ ಹಾಗೇನೆ ಕೋಲ್ ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಟೆಲಿಕಾಸ್ಟ್ ಆಗ್ತಿದೆ. ಆಡಿಯನ್ಸ್ ಹತ್ರ ಇವನಿಗೆ ಹೇಗೆಲ್ಲ ಟಾರ್ಚರ್ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಆಡಿಯನ್ಸ್ ಡ್ರಿಲ್ಲಿಂಗ್ ಮಿಷಿನ್ ನ ಯೂಸ್ ಮಾಡು ಅಂತ ಹೇಳಿದ್ರು ಅನ್ಸುತ್ತೆ. ಡ್ರಿಲ್ಲಿಂಗ್ ಮಿಷಿನ್ ನ ಆನ್ ಮಾಡಿ ಅವನ್ ಕೈನ ಕಟ್ ಮಾಡ್ತಾನೆ. ಈಗ ಅವನ್ನ ಸಾಯಿಸ್ಬೇಕು. ಅದಕ್ಕೆ ಡ್ರಿಲ್ಲಿಂಗ್ ಮಿಷಿನ್ ಇಂದಾನೆ ಕೊರ್ದು ಸಾಯಿಸ್ಬಿಡ್ತಾನೆ. ಇದನ್ ನೋಡಿ ಕೋಲ್ ಕಿರ್ಚಾಡ್ತಾ ಇದ್ದಾನೆ. ಇವನ್ನ ಸ್ಟ್ರೇಂಜರ್ ನೋಡಿ ಅವನ್ ಕಡೆ ಅವ್ರನ್ನ ಕಳಿಸ್ತಾನೆ. ಅವನ್ನ ಹಿಡ್ಕೊಂಡ್ ಬನ್ನಿ ಅಂತ. ಕೋಲ್ ಫಾಸ್ಟ್ ಆಗಿ ಮೂವ್ ಆಗಿ ಬೇರೊಂದು ಕಡೆ ಬರ್ತಾನೆ. ಅವರೆಲ್ಲ ಇವನ್ನ ಹುಡುಕ್ತಾ ಇರೋದ್ರಿಂದ ಒಂದ್ ಕಡೆ ಹೈಡ್ ಆಗ್ತಾನೆ. ಒಂದು ರಾಡ್ ತೆಗೆದು ಬಿಸಾಡಿ ಅವ್ರನ್ನೆಲ್ಲ ಡಿಸ್ಟ್ರಾಕ್ಟ್ ಮಾಡ್ತಾನೆ. ಅವರೆಲ್ಲ ಶಬ್ದ ಬಂದ ಕಡೆ ಹೋಗಿದ್ರಿಂದ ಕೋಲ್ ಬೇರೊಂದು ಬ್ಲಾಕ್ ಒಳಗಡೆ ಬರ್ತಾನೆ. ಅಲ್ಲೊಂದು ರೆಡ್ ಕಲರ್ ನ ಡೋರ್ ಇದೆ. ಅದ್ರ ಮೇಲೆ ಇರೋ ಲಾಕರ್ ನಲ್ಲಿ ಆ ಚೀಟಿಲಿ ಬರ್ದಿರೋ ನಂಬರ್ಸ್ ಇದೆ. ಸೊ ಆ 4 ನಂಬರ್ ನ ಎಂಟರ್ ಮಾಡಿದಾಗ ಡೋರ್ ಓಪನ್ ಆಗುತ್ತೆ. ಹೊರಗಡೆ ಪಾರ್ಕಿಂಗ್ ಏರಿಯಾಗೆ ಬರ್ತಾನೆ. ಅಲ್ಲಿ ಆ ಡ್ರೈವರ್ ಕೂಡ ಇದ್ದಾರೆ. ಯಾಕೋ ನಮ್ನ ಸಿಕ್ಸ್ಬಿಟ್ಟೆ ಅಂತ ಹೊಡಿಯಕ್ ಟ್ರೈ ಮಾಡಿದಾಗ, ಲೋ ನಾನೇ ನಿನ್ನ ಕಾಪಾಡೋಕೆ ಟ್ರೈ ಮಾಡಿದ್ದು. ನಮ್ ಬಾಸ್ಗೆ ಗೊತ್ತಾಗ್ದೆ ನಿನ್ನ ಕಾಪಾಡೋದು ಎಷ್ಟು ರಿಸ್ಕ್ ಗೊತ್ತಾ? ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಾಗಿನೇ ಆ ದುಡ್ಡಿನ ಮಧ್ಯೆ ಆ ಚೀಟಿ ಇಟ್ಟು ಕೊಟ್ಟಿದ್ದೆ. ಈಗ್ಲೂ ಕಾಲ ಮಿಂಚಿಲ್ಲ. ನೀನೊಬ್ಬ ಇಲ್ಲಿಂದ ಎಸ್ಕೇಪ್ ಆಗ್ಬಿಡು. ಹಾಗಾದ್ರೆ ನನ್ ಫ್ರೆಂಡ್ಸ್, ಮೊದ್ಲು ನಿನ್ ಜೀವ ಉಳಿಸ್ಕೊ. ನನ್ ಕಾರ್ ಕೀ ತಗೊಂಡು ಹೋಗು ಅಂತ ಕೀ ಕೊಟ್ಟು ಕಳಿಸ್ತಾನೆ. ಅಷ್ಟ್ರಲ್ಲಿ ಆ ಸ್ಟ್ರೇಂಜರ್ ಕಡೆಯವರು ಬಂದಿದ್ರಿಂದ ಕೋಲ್ ಕಾರ್ ಹತ್ರ ಹೈಡ್ ಆಗ್ತಾನೆ. ಆಕ್ಚುಲಿ ಕೋಲ್ ಆ ಚೀಟಿನ ಅಲ್ಲೇ ಬಿಸಾಡಿರ್ತಾನೆ. ಅದ್ರಲ್ಲಿ ಲಾಕರ್ ನಂಬರ್ ಬರ್ದಿರೋದು ಇವ್ರಿಗೆ ಗೊತ್ತಾಗಿದ್ರಿಂದ ಈ ಡ್ರೈವರ್ ಅವರಿಗೆಲ್ಲ ಹೆಲ್ಪ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಅವನಿಗೂ ಸರಿಯಾಗಿ ಹೊಡೆದು ಒಳಗಡೆ ಎಳ್ಕೊಂಡು ಹೋಗ್ತಾರೆ. ಇದನ್ ನೋಡಿ ಗಾಬರಿ ಆಗಿದ್ದ ಕೋಲ್ ಕಾರಲ್ಲಿ ಹೋಗ್ಬೇಕು ಅಂತ ಕಾರ್ ಒಳಗಡೆ ಕೂತ್ಕೊಂಡಿದ್ದಾನೆ. ಆದ್ರೆ ಮನ್ಸ್ ಒಪ್ತಾ ಇಲ್ಲ. ಇಬ್ರು ಫ್ರೆಂಡ್ಸ್ ಸತ್ತೋದ್ರು. ಉಳಿದಿರೋದು ಎರಿನ್ ಮತ್ತೆ ಥಾಮಸ್ ಮಾತ್ರ. ಅದಕ್ಕೆ ಕಾರ್ ಕೀನ ಟೈರ್ ಸಂದಿನಲ್ಲಿ ಇಟ್ಟು ಮತ್ತೆ ಒಳಗಡೆ ಹೋಗ್ತಾನೆ. ಈಗ ಡೋರ್ ಆಟೋ ಲಾಕ್ ಆಗ್ಬಿಡುತ್ತೆ. ಮತ್ತೆ ಅದೇ ಡೋರ್ ನಲ್ಲೇ ಹೋಗೋದಕ್ ಆಗಲ್ಲ. ಥಾಮಸ್ ಇದ್ದ ಸೆಲ್ ನ ಡೋರ್ ತೆಗೆದು ಅವನ್ನ ಕರ್ಕೊಂಡು ಹೊರಗಡೆ ಬರ್ತಾನೆ. ಅವನಿಗೂ ಟಾರ್ಚರ್ ಮಾಡಿರೋದ್ರಿಂದ ತುಂಬಾ ಇಂಜುರಿ ಆಗಿದೆ. ಮತ್ತೆ ಆ ಸ್ಟ್ರೇಂಜರ್ ಕಡೆಯವರು ಬರ್ತಾ ಇರೋದ್ರಿಂದ ಇವರಿಬ್ರು ಒಂದ್ ಕಡೆ ಹೈಡ್ ಆಗ್ತಾರೆ. ಅವರೆಲ್ಲ ಹೋದ್ಮೇಲೆ ಇವರು ಬೇರೊಂದು ರೂಮ್ ಒಳಗಡೆ ಬಂದು ಡೋರ್ ನ ಲಾಕ್ ಮಾಡ್ತಾರೆ.
ಥಾಮಸ್ ನ ತಪ್ಕೊಂಡು ಅಳ್ತಾ ಇದ್ದಾನೆ. ಗೇಮ್ ಅನ್ಕೊಂಡು ಬಂದ್ವಿ, ನೋಡಿದ್ರೆ ಹೀಗೆಲ್ಲ ನಡೆದೋಯ್ತಲ್ಲ ಅಂತ. ಆಗ ಥಾಮಸ್ ಕೇಳ್ತಾನೆ, ಈ ರೀತಿ ಟಾರ್ಚರ್ ಮಾಡೋದನ್ನ ನೋಡೋದಕ್ಕೂ ಆಡಿಯನ್ಸ್ ಇದ್ದಾರಾ? ಹೌದು ಮಗ, ಅದಕ್ಕೆ ಸಪರೇಟ್ ಫ್ಯಾನ್ ಬೇಸ್ ಇದೆ. ಆಲ್ರೆಡಿ ಸಮಂತಾ ಹಾಗೇನೆ ಡ್ಯಾಶ್ ನ ಕೊಂದಿದ್ನ ನಾನ್ ನೋಡ್ಬಿಟ್ಟೆ. ಇವರಿಬ್ರು ಇರೋದ್ನ ತಿಳ್ಕೊಂಡಿದ್ದ ಯಾರೋ ಡೋರ್ ತಟ್ತಾ ಇದ್ದಾರೆ. ಅದಕ್ಕೆ ಗ್ರೌಂಡ್ ಫ್ಲೋರ್ ಗೆ ಹೋಗೋದಕ್ಕೆ ಒಂದು ಗ್ರಿಲ್ ಇದೆ, ಅದನ್ನ ಓಪನ್ ಮಾಡಿ ಕೆಳಗಡೆ ಹೈಡ್ ಆಗ್ತಾರೆ. ಇಬ್ರು ಕೆಳಗಡೆ ಇರೋದ್ನ ಬಂದವರು ನೋಡಿಲ್ಲ ಅನ್ಸುತ್ತೆ. ನಿಧಾನಕ್ಕೆ ಇಬ್ರು ಅಲ್ಲಿಂದ ನಡ್ಕೊಂಡು ಇನ್ನೊಂದು ರೂಮ್ಗೆ ಎಂಟರ್ ಆಗ್ತಾರೆ. ನೀನ್ ಇಲ್ಲೇ ಇರು ಅಂತ ಹೇಳಿ ಕೋಲ್ ಎರಿನ್ ನ ಕಾಪಾಡಕ್ಕೆ ಅಂತ ಹೋಗ್ತಾನೆ. ಅಷ್ಟ್ರಲ್ಲಿ ಆ ಸ್ಟ್ರೇಂಜರ್ ಕಡೆ ಅವನು ಓಡ್ ಬಂದು ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಿದಾಗ ಕೋಲ್ ಹೇಗೋ ಎಸ್ಕೇಪ್ ಆಗ್ತಾನೆ. ಆದ್ರೆ ಓಡ್ ಬಂದವನು ಥಾಮಸ್ ನ ತಳ್ಳಿದ್ರಿಂದ ಇಬ್ರು ಲಿಫ್ಟ್ ಬರೋ ಜಾಗದಲ್ಲಿ ಬಿದ್ದೋಗ್ತಾರೆ. ಸೊ ಥಾಮಸ್ ಕತೆನು ಮುಗೀತು ಅನ್ಸುತ್ತೆ. ಕೆಳಗಡೆ ಒಂದು ಗನ್ ಬಿದ್ದಿದೆ, ಅದನ್ನ ತಗೋತಾನೆ. ಆದ್ರೆ ಅದ್ರೊಳಗಡೆ ಬುಲೆಟ್ಸ್ ಇಲ್ಲ. ಸರಿ, ಇದನ್ನೇ ಇಟ್ಕೊಂಡು ಹೆದರ್ಸೋಣ ಅಂತ ನಿಧಾನಕ್ಕೆ ಮುಂದ್ಗಡೆ ಹೋಗ್ತಾನೆ. ಇವರಿಬ್ರು ರಷ್ಯನ್ ಭಾಷೆಯಲ್ಲಿ ಏನೋ ಮಾತಾಡ್ತಾ ಇರೋದ್ನ ಕೋಲ್ ಕೇಳಿಸ್ಕೊತಾನೆ. ನೋಡಿದ್ರೆ ಅಲೆಕ್ಸಿ ಅಲ್ಲೇ ಇದ್ದಾನೆ. ಅವನು ಕೂಡ ಇವ್ರಗಳ ಜೊತೆ ಕೈ ಜೋಡಿಸಿದ್ದಾನೆ ಅನ್ಸುತ್ತೆ. ಸೊ ಇವನು ಕೂಡ ಅವ್ರಿಗೆ ಒನ್ ಆಫ್ ದಿ ಪಾರ್ಟ್ನರ್ ಅನ್ನೋದು ಗೊತ್ತಾದ್ಮೇಲೆ ಇವನಿಗೆ ಶಾಕ್ ಆಗುತ್ತೆ. ಆ ಡ್ರೈವರ್ ಡೋರ್ ಓಪನ್ ಮಾಡೋಕೆ ಕೋಡ್ ನ ಪೇಪರ್ ನಲ್ಲಿ ಬರೆದು ಕೊಟ್ಟಿದ್ರಿಂದ ಅವನಿಗೂ ಶೂಟ್ ಮಾಡ್ತಾರೆ. ಅಟ್ಲೀಸ್ಟ್ ಎರಿನ್ ಆದ್ರೂ ಕಾಪಾಡಬೇಕು ಅಂತ ಹುಡ್ಕೊಂಡು ಹೋದಾಗ ಅವಳನ್ನ ಒಂದ್ ರೂಮ್ ನಲ್ಲಿ ಕೂಡ ಹಾಕ್ತಾರೆ. ಹಿಂದೆನೆ ಕೋಲ್ ಕೂಡ ಹೋಗಿ ನೋಡಿದ್ರೆ ಆ ಸ್ಟ್ರೇಂಜರ್ ಎರಿನ್ ಮುಖನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಕೋಲ್ ಬಂದಿರೋದ್ ನೋಡಿ ಒಂದು ಹೆಜ್ಜೆ ಮುಂದೆ ಇಟ್ರುನು ಇವಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ಕೋಲ್ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅವನು ಕೇಳ್ತಾನೆ ಇಲ್ಲ. ಇದೆಲ್ಲ ಡಾರ್ಕ್ ವೆಬ್ ನಲ್ಲಿ ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಿದೆ. ಎರಿನ್ ಅವನಿಗೆ ಡಿಚ್ಚಿ ಹೊಡೆದು ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಈ ಗ್ಯಾಪ್ ಅಲ್ಲಿ ಕೋಲ್ ಪಕ್ಕದ ಟೇಬಲ್ ನಲ್ಲಿದ್ದ ಬುಲೆಟ್ಸ್ ನೆಲ್ಲ ತೆಗೆದು ಲೋಡ್ ಮಾಡ್ತಾನೆ. ಒಂದೇ ಒಂದು ಬುಲೆಟ್ ಮಾತ್ರ ಇವನಿಂದ ಲೋಡ್ ಮಾಡೋದಕ್ಕೆ ಸಾಧ್ಯ ಆಯ್ತು. ತೆಗೆದು ಶೂಟ್ ಮಾಡ್ತಾನೆ. ಆದ್ರೆ ಬುಲೆಟ್ ಶೋಲ್ಡರ್ ಗೆ ತಗುಲಿದ್ರಿಂದ ಅವನ್ ಸತ್ತಿಲ್ಲ. ಇವನ್ ಕಣ್ ಮುಂದೆನೆ ಎರಿನ್ಗೆ ಶೂಟ್ ಮಾಡ್ತಾನೆ. ಕೋಲ್ ತುಂಬಾ ಅಪ್ಸೆಟ್ ಆಗ್ಬಿಡ್ತಾನೆ. ಲವರ್ ನ ಕೂಡ ಸೇವ್ ಮಾಡಕ್ ಆಗ್ಲಿಲ್ವಲ್ಲ ಅಂತ. ಅಷ್ಟ್ರಲ್ಲಿ ಆ ಸ್ಟ್ರೇಂಜರ್ ಕಡೆಯವರು ಬಂದು ಇವನ್ನ ಒಂದು ರೂಮ್ ಒಳಗಡೆ ತಳ್ಳಿ ಲಾಕ್ ಮಾಡ್ತಾರೆ. ಅಲ್ಲೊಂದು ಏರ್ ವೆಂಟ್ ಇದೆ, ಅದ್ರ ಮೂಲಕ ಬೇರೊಂದು ಕಡೆ ಬರ್ತಾನೆ. ನೋಡಿದ್ರೆ ಅಲ್ಲೇ ಅಲೆಕ್ಸಿ ಇದ್ದಾನೆ. ಕೋಲ್ ಫೋನ್ ನ ಇಟ್ಕೊಂಡು ಇಷ್ಟೊತ್ತು ನಡೆದಿದ್ನೆಲ್ಲ ರೆಕಾರ್ಡ್ ಮಾಡಿರ್ತಾನೆ. ಈಗ ಇದನ್ನ ಕೂಡ ಲೈವ್ ಆಗಿ ಶೂಟ್ ಮಾಡ್ತಾ ಇದ್ದಾನೆ. ಎಲ್ಲಾನು ಕಳ್ಕೊಂಡಿದ್ಯಾ, ಹೇಗ್ ಅನ್ನಿಸ್ತಾ ಇದೆ ಅಂತ. ಟ್ರಿಗರ್ ಆಗಿದ್ದ ಕೋಲ್ ಓಡ್ ಬಂದು ಅಲೆಕ್ಸಿ ಮೇಲೆ ಅಟ್ಯಾಕ್ ಮಾಡಿ ಇವನ್ ಹತ್ರ ಒಂದು ಗನ್ ಇತ್ತು ಅಲ್ವಾ, ಅದರಿಂದಾನೇ ಹೊಡಿತಾ ಇದ್ದಾನೆ. ನಾನ್ ಹೇಳೋದ್ ಕೇಳು ಅದೆಲ್ಲ ಅಂತ ಏನೋ ಹೇಳೋದಕ್ ಟ್ರೈ ಮಾಡ್ತಾನೆ. ಅಷ್ಟ್ರಲ್ಲಿ ಇವನು ಹೊಡೆದು ಸಾಯಿಸ್ಬಿಡ್ತಾನೆ. ಈಗ ಅಲ್ಲಿ ಲೈಟ್ ಎಲ್ಲ ಆನ್ ಆಗಿ ಪ್ರೊಜೆಕ್ಷನ್ ರನ್ ಆಗ್ತಿದೆ. ವಿಷಯ ಏನಂದ್ರೆ ಕೋಲ್ ಯೂಟ್ಯೂಬ್ ಶುರು ಮಾಡಿ ಇವತ್ತಿಗೆ 10 ವರ್ಷ ಆಗಿದೆ, ಅಂದ್ರೆ 10th ಆನಿವರ್ಸರಿ. ಅದಕ್ಕೆ ಕೋಲ್ಗೆ ಸರ್ಪ್ರೈಸ್ ಕೊಟ್ಟು ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇವನಿಗೆ ಯಾವ್ದೇ ವಿಷಯನು ಹೇಳ್ದೆ ಫ್ರೆಂಡ್ಸ್ ಎಲ್ಲ ಸೇರಿ ಈ ರೀತಿ ಪ್ರ್ಯಾಂಕ್ ಮಾಡಿರ್ತಾರೆ. ಅದಕ್ಕೆ ಮೊದ್ಲೇ ಎರಿಕ್, ಡ್ಯಾಶ್, ಸಮಂತಾ ಹಾಗೇನೆ ಥಾಮಸ್ ಎಲ್ಲ ಸೇರ್ಕೊಂಡು ರಷ್ಯಾನಲ್ಲಿ ಫೇಮಸ್ ಕಂಟೆಂಟ್ ಕ್ರಿಯೇಟರ್ ಆಗಿದ್ದ ಅಲೆಕ್ಸಿನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಪ್ರ್ಯಾಂಕ್ ಮಾಡೋಣ. ಅವನು ಕೊನೆಯದಾಗಿ ಇಲ್ಲಿಗೆ ಬಂದಾಗ ಪ್ರೊಜೆಕ್ಷನ್ ನಲ್ಲಿ ನಮ್ ಪ್ಲಾನ್ ಬಗ್ಗೆ ಅವನಿಗೆ ಹೇಳಿದ್ರೆ ಆಯ್ತು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿರ್ತಾರೆ. ಆ ಕೊಲೆಗಳನ್ನ ಮಾಡೋ ತರ ಡ್ರಾಮಾ ಮಾಡ್ದವ್ರೆಲ್ಲ ಅಲೆಕ್ಸಿ ಕಡೆಯವ್ರೆ. ಆ ಡ್ರೈವರ್ಗೂ ಪ್ರ್ಯಾಂಕ್ ವಿಷಯನ ಹೇಳಿ ಎಲ್ಲೂ ಡೌಟ್ ಬರ್ದೇ ಇರೋ ತರ ಡ್ರಾಮಾ ಮಾಡೋದಕ್ಕೆ ಹೇಳಿರ್ತಾರೆ. ಆದ್ರೆ ತಮಾಷೆ ಮಾಡೋಕೆ ಹೋಗಿ ಕೋಲ್ಗೆ ಇದ್ರ ಬಗ್ಗೆ ಒಂದ್ ಚೂರು ಮಾಹಿತಿ ಬಿಟ್ಕೊಡದೆ ಇದ್ದಿದ್ರಿಂದ ಇದೆಲ್ಲ ಸತ್ಯ. ಫ್ರೆಂಡ್ಸ್ ಹಾಗೇನೆ ಎರಿನ್ ಸಾವಿಗೆ ಇವನೇ ಕಾರಣ ಅನ್ಕೊಂಡು ಅಲೆಕ್ಸಿನ ಸಾಯಿಸ್ಬಿಟ್ಟ. ಇದ್ರಿಂದ ಎಲ್ರಿಗೂ ಶಾಕ್ ಆಗುತ್ತೆ. ಇದೆಲ್ಲ ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಿದೆ. ಎಸ್ಕೇಪ್ ರೂಮ್ ನಲ್ಲಿ ಇವ್ರನ್ನೆಲ್ಲ ಕೂಡ ಹಾಕಿದಾಗ ಹೇಗೆಲ್ಲ ಇವರು ಕೋಲ್ಗೆ ಡೌಟ್ ಬರ್ದೇ ಇರೋ ಹಾಗೆ ನಾಟಕ ಮಾಡಿದ್ರು ಅದೆಲ್ಲ ಪ್ರೊಜೆಕ್ಷನ್ ನಲ್ಲಿ ರನ್ ಆಗ್ತಾ ಇದೆ. ನಾನೇ ಅವಸರ ಪಟ್ಟು ಕೊಂದ್ಬಿಟ್ನಲ್ಲ ಅಂತ ಕೋಲ್ ಅಳ್ತಾ ಇದ್ದಾನೆ. ಈಗ ಕಾಮೆಂಟ್ ಸೆಕ್ಷನ್ ನಲ್ಲಿ ಜನ ಬೈತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಪೊಲೀಸ್ನವರು ಬಂದು ಹೇಳ್ಕೊಂಡು ಹೋಗ್ತಾರೆ, ಕೋಲ್ ನಿನ್ ಕತೆ ಮುಗೀತು ಅಂತ. ಸೊ ಗೈಸ್, ಪ್ರತಿಯೊಂದಕ್ಕೂ ಅಲೆಕ್ಸಿ ಯಾರಿಗೂ ತೊಂದ್ರೆ ಆಗ್ಬಾರ್ದು ಅಂತ ಥಾಮಸ್ ಲಿಫ್ಟ್ ಇಂದ ಬಿದ್ದಾಗ ಕೆಳಗಡೆ ಬೆಡ್ ಹಾಕ್ಸಿರ್ತಾನೆ. ಈಗ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಪ್ರ್ಯಾಂಕ್ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದನ್ನ ತೋರಿಸ್ತಾರೆ. ಕೋಲ್ಗೆ ಕೊನೆಯದಾಗಿ ಇದನ್ನೆಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡಿದ್ರು, ಆದ್ರೆ ಅಷ್ಟ್ರಲ್ಲಿ ಹೀಗೆಲ್ಲ ನಡೆದೋಯ್ತು. ಅಲೆಕ್ಸಿ ಸತ್ತೋಗಿದ್ರಿಂದ ಅಲೆಕ್ಸಿ PA ಆಕ್ಚುಲಿ ಅವಳು ಅವ್ನ್ ಲವರ್ ಆಗಿರ್ತಾಳೆ. ಇವ್ರಗಳ ಮುಂದೆ PA ತರ ನಾಟಕ ಮಾಡಿರ್ತಾರೆ ಅಷ್ಟೇ. ಸೊ ಅಲೆಕ್ಸಿ ಲವರ್ ಸೇರಿದಂತೆ ಎರಿನ್ ಹಾಗೇನೆ ಫ್ರೆಂಡ್ಸ್ಗೆಲ್ಲ ಫುಲ್ ಗಾಬರಿ ಆಗುತ್ತೆ. ತಮಾಷೆ ಮಾಡೋದಕ್ಕೆ ಹೋಗಿ ಹೀಗೆಲ್ಲ ಆಗೋಯ್ತಲ್ಲ ಅಂತ. ನೀವೆಲ್ಲ ಈ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ನ ಗೆಸ್ ಮಾಡಿಲ್ಲ ಅನ್ಕೋತೀನಿ. ಓಕೆ, ಸಿನಿಮಾಯಿಂದ ನಿಮ್ಗೇನ್ ಅರ್ಥ ಆಯ್ತು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.